प्रिय छात्राः सुप्रभातम्। अहम् इदानीम् अष्टमकक्ष्यायाः अष्टमपाठं पाठयामि। पाठस्य नाम सन्धिः। अष्टमः पाठः सन्धिः। वर्णानाम् अत्यन्तं सामीप्यं सन्धिः इत्युच्यते। सन्धौ क्वचित् वर्णव्यत्यासः वर्णलोपः वा जायते। सन्धिगतवर्णानाम् आधारेण सन्धयः त्रिधा विभक्ताः। पश्यन्तु छात्राः, वर्णानाम् अत्यन्तं सामीप्यं सन्धिः। ಸಂಧಿ ಅಂದ್ರೇನು? ಅಕ್ಷರಗಳು ಅತ್ಯಂತ ಸಮೀಪದಲ್ಲಿ ಇರುವುದಕ್ಕೆ ಏನಂತಾರೆ? ಸಂಧಿ. ಕನ್ನಡದಲ್ಲಿ ಹೇಳೋದಾದ್ರೆ ಎರಡು ಅಕ್ಷರಗಳನ್ನು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ವ್ಯತ್ಯಾಸವಾಗದಂತೆ ಸೇರಿಸಿ ಉಚ್ಚರಿಸುವುದಕ್ಕೆ ಏನಂತಾರೆ? ಸಂಧಿ. ಸಂಧಿಃ ನಾಮಕಃ ವರ್ಣಾನಾಂ ಅತ್ಯಂತಂ ಸಾಮೀಪ್ಯಂ ಸಂಧಿಃ. ಸಂಧೌ ಕ್ವಚಿತ್ ವರ್ಣವ್ಯತ್ಯಾಸಃ ವರ್ಣಲೋಪಃ ವಾ ಜಾಯತೆ. ಸಂಧಿ ಆಗ್ಬೇಕಾದ್ರೆ ವರ್ಣಗಳಲ್ಲಿ ವ್ಯತ್ಯಾಸವಾಗ್ತದೆ, ಅಕ್ಷರಗಳಲ್ಲಿ ವ್ಯತ್ಯಾಸವಾಗ್ತದೆ ಅಥವಾ ಅಕ್ಷರಗಳು ಲೋಪವಾಗ್ತವೆ. ಲೋಪ, ಆಗಮ, ಆದೇಶ ಇವು ವರ್ಣ ಸಂಧಿ ಕಾರ್ಯಗಳು. ಯಾವುದಾದ್ರೂ ಅಕ್ಷರ ಸಂಧಿ ಆಗುವಾಗ ಯಾವುದಾದ್ರೂ ಅಕ್ಷರ ಹೋದರೆ ಅದು ಸಂಧಿ ಅಕ್ಷರ ಲೋಪ. ಹಾಗೆ ಯಾವುದಾದ್ರೂ ಹೊಸ ಅಕ್ಷರ ಬಂದ್ರೆ ಅದು ಆಗಮ. ಒಂದು ಅಕ್ಷರದ ಬದಲಾಗಿ ಇನ್ನೊಂದು ಅಕ್ಷರ ಬಂದ್ರೆ ಅದು ಆದೇಶ. ಸಂಧಿ ಕಾರ್ಯಗಳು ಇವು ಮೂರು: ಲೋಪ, ಆಗಮ, ಆದೇಶ. ಇದು ಯಾವುದಾದ್ರೂ ಒಂದು ಆಗ್ತದೆ ಸಂಧಿ ಆಗ್ಬೇಕಾದ್ರೆ. ಸಂಧಿಗತ ವರ್ಣಾನಾಂ ಆಧಾರೇಣ ಸಂಧಯಃ ತ್ರಿಧಾ ವಿಭಕ್ತ. ಸಂಧಿ ಆಗ್ಬೇಕಾದ್ರೆ ಪೂರ್ವ ಪದದಲ್ಲಿರುವ ಅಕ್ಷರಗಳು ಯಾವುದು ಎನ್ನುವುದರ ಆಧಾರದ ಮೇಲೆ ಸಂಧಿಯನ್ನ ಮೂರು ಪ್ರಕಾರಗಳಲ್ಲಿ ವಿಂಗಡಿಸಲಾಗಿದೆ. ಯಾವುದು ನೋಡಿ? ಸಂಧಿಃ, ಸ್ವರ ಸಂಧಿಃ, ವ್ಯಂಜನ ಸಂಧಿಃ, ವಿಸರ್ಗ ಸಂಧಿಃ. ಸಂಧಿಷು ತ್ರಯಃ ಪ್ರಕಾರಾಃ ಸಂತಿ. ತೇ ಸ್ವರ ಸಂಧಿಃ, ವ್ಯಂಜನ ಸಂಧಿಃ, ವಿಸರ್ಗ ಸಂಧಿಃ. ಸ್ವರ ಸಂಧಿಃ. अस्मिन् वर्षे ಪಾಠಾರ್ಥಂ ಸ್ವರ ಸಂಧಯಃ ಪ್ರದತ್ತಾಃ. ನೋಡಿ, ಈ ವರ್ಷ ನೀವು 8ನೇ ಕ್ಲಾಸ್ ಅಲ್ಲಿ ಇದ್ದೀರಲ್ಲ, ನಿಮಗೆ ಈ ವರ್ಷ ಸ್ವರ ಸಂಧಿಗಳನ್ನ ಮಾತ್ರ ಕೊಡಲಾಗಿದೆ, ಅವುಗಳ ಪರಿಚಯವನ್ನು ಮಾತ್ರ ಕೊಡಲಾಗಿದೆ. 9ನೇ ವರ್ಗದಲ್ಲಿ ವ್ಯಂಜನ ಸಂಧಿಗಳನ್ನ ಹಾಗೂ 10ನೇ ವರ್ಗದಲ್ಲಿ ವಿಸರ್ಗ ಸಂಧಿಗಳನ್ನ ನೀವು ಕಲಿತೀರಿ. ಸ್ವರ ವರ್ಣಾನಾಂ ಸ್ಥಾನೆ ಜಾಯಮಾನಃ ವ್ಯತ್ಯಾಸಃ ಲೋಪೋ ವಾ ಸ್ವರ ಸಂಧಿಃ ಇತಿ ಕಥ್ಯತೆ. ಸ್ವರ ಸಂಧಿಃ ನಾಮಕಃ. ಸ್ವರ ಸಂಧಿ ಅಂದರೇನು? ಸ್ವರ ವರ್ಣಾನಾಂ ಸ್ಥಾನೆ ಜಾಯಮಾನಃ ವ್ಯತ್ಯಾಸಃ ಲೋಪೋ ವಾ ಸ್ವರ ಸಂಧಿಃ. ಸ್ವರಾಕ್ಷರಗಳ ನಡುವೆ ಉಂಟಾಗುವ ವ್ಯತ್ಯಾಸ ಅಥವಾ ಲೋಪವನ್ನ ಸ್ವರ ಸಂಧಿ ಅಂತ ಹೇಳ್ತಾರೆ. ಅಂದ್ರೆ ಪೂರ್ವ ಪದದ ಅಂತ್ಯದಲ್ಲಿಯೂ ಸ್ವರ ಇರಬೇಕು, ಉತ್ತರ ಪದದ ಆದಿಯಲ್ಲಿಯೂ ಸ್ವರ ಇರಬೇಕು. ಆಗ ಆ ಎರಡು ಅಕ್ಷರಗಳಲ್ಲಿ ಯಾವುದಾದ್ರೂ ವ್ಯತ್ಯಾಸವಾದ್ರೆ ಅಥವಾ ಅಕ್ಷರಗಳಲ್ಲಿ ಲೋಪವಾದ್ರೆ ಅಥವಾ ಅಕ್ಷರಗಳು ಹೊಸದಾಗಿ ಬಂದ್ರೆ ಅದಕ್ಕೇನಂತಾರೆ? ಸ್ವರ ಸಂಧಿ ಹೇಳ್ತಾರೆ. ಸ್ವರಾಕ್ಷರಗಳ ನಡುವೆ ನಡೆಯುವ ಸಂಧಿ ಸ್ವರ ಸಂಧಿ. ಸ್ವರ ಸಂಧೇಹೇ ವಿಭಾಗಾಃ. ಪಶ್ಯಂತು. ಸ್ವರ ಸಂಧಿಃ, ಸವರ್ಣ ದೀರ್ಘ ಸಂಧಿಃ, ಗುಣ ಸಂಧಿಃ, ವೃದ್ಧಿ ಸಂಧಿಃ, ಎಣ್ ಸಂಧಿಃ. ಸ್ವರ ಸಂಧಿಗಳ ವಿಭಾಗವಾದ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿಗಳ ಪರಿಚಯವನ್ನ ನಾವು ಮಾಡಿಕೊಳ್ಳೋಣ. ಪ್ರಥಮತಯ ಸವರ್ಣ ದೀರ್ಘ ಸಂಧಿಃ. ಲಕ್ಷಣಂ ಪಶ್ಯಂತು. ಅ, ಇ, ಉ, ರು ಏತೇಷಾಂ ವರ್ಣಾನಾಂ ಸಮಾನ ವರ್ಣೇ ಪರೆ ದೀರ್ಘಃ ಏಕಾದೇಶಃ ಭವತಿ. ಏಷಃ ಸವರ್ಣ ದೀರ್ಘ ಸಂಧಿಃ. ಸವರ್ಣ ದೀರ್ಘ ಸಂಧಿಯ ಲಕ್ಷಣ ನೋಡಿ. ಅ, ಇ, ಉ, ರು ಈ ಅಕ್ಷರಗಳಿಗೆ
ಸಮಾನ ವರ್ಣವು ಪರವಾದಾಗ, ಸಮಾನ ಅಕ್ಷರವು ಪರವಾದಾಗ ಅವುಗಳ ದೀರ್ಘವು ಆದೇಶವಾಗಿ ಬರುವುದು. ಎರಡು ಅಕ್ಷರಗಳ ಬದಲಾಗಿ ಏಕಾದೇಶ ಅಂದ್ರೆ ಎರಡು ಅಕ್ಷರಗಳ ಬದಲಾಗಿ ಒಂದೇ ಅಕ್ಷರವು ಆದೇಶವಾಗಿ ಬರುವುದು. ಇದಕ್ಕೇನಂತಾರೆ ಸವರ್ಣ ದೀರ್ಘ ಸಂಧಿ. ಸಮಾನ ವರ್ಣಗಳು ಅಂದ್ರೆ ನೋಡಿ ಅ ಮತ್ತೆ ಆ, ಇದಕ್ಕೆ ಸಮಾನ ವರ್ಣ ಅ ಆ. ಅಕ್ಕೆ ಅ ಸವರ್ಣ, ಆಕ್ಕೆ ಅ ಸವರ್ಣ. ಈ ಅಕ್ಷರಗಳಿಗೆ ಸಮಾನ ವರ್ಣಗಳು ಈ ಅಕ್ಷರಗಳು. ಉ ಅಕ್ಷರಗಳಿಗೆ ಸಮಾನ ವರ್ಣಗಳು ಉ ಉ. ಹಾಗೆ ರೂರು ಅಕ್ಷರಗಳಿಗೆ ಸಮಾನ ವರ್ಣಗಳು ಯಾವ್ಯಾವುದು ರೂರು. ಇವುಗಳು ಅ ಇ ಉ ರು, ಅ ಇ ಉ ರು ಈ ಅಕ್ಷರಗಳಿಗೆ ಸಮಾನ ವರ್ಣಗಳು ಅಂದ್ರೆ ಅದೇ ಅಕ್ಷರಗಳು. ಇದು ಒಂದೊಂದು ಅಕ್ಷರಗಳ ಗುಂಪಿದೆಯಲ್ಲ, ಇವು ಸಮಾನ ವರ್ಣಗಳ ಗುಂಪು. ಅ ಒಂದು ಗುಂಪು, ಇ ಒಂದು ಗುಂಪು, ಉ ಒಂದು ಗುಂಪು, ರೂರು ಒಂದು ಗುಂಪು. ಇವುಗಳೇ ಪೂರ್ವ ಪದದ ಅಂತ್ಯದಲ್ಲಿಯೂ ಬರಬೇಕು, ಉತ್ತರ ಪದದ ಆದಿಯಲ್ಲಿಯೂ ಬರಬೇಕು. ಆಗ ಅವುಗಳ ದೀರ್ಘವು ಆದೇಶವಾಗಿ ಬರುತ್ತದೆ. ಹೆಸರಲ್ಲೇ ಸೂಚಿಸ್ತದೆ ನೋಡಿ, ಸವರ್ಣ ದೀರ್ಘ ಸಂಧಿ. ಸವರ್ಣಾಕ್ಷರಗಳು ಒಂದರ ಮುಂದೆ ಒಂದು ಬಂದು ಅವುಗಳ ದೀರ್ಘವು ಆದೇಶವಾಗಿ ಬರುವುದು ಸವರ್ಣ ದೀರ್ಘ ಸಂಧಿ. ಅ ಅಕ್ಷರಗಳಿಗೆ ಅ ಅಕ್ಷರಗಳು ಪರವಾದಾಗ ಅವುಗಳ ದೀರ್ಘ ಅಂದ್ರೆ ಆ ಆದೇಶವಾಗಿ ಬರ್ತದೆ. ಹಾಗೆ ಇಗೆ ಇ ಸೇರಿದಾಗ ಈ ಬರ್ತದೆ, ಉಗೆ ಉ ಸೇರಿದಾಗ ಉ ಬರ್ತದೆ, ರೂರುಗೆ ರೂರು ಸೇರಿದಾಗ ರೂ ಅಕ್ಷರವೇ ಬರ್ತದೆ. ಉದಾಹರಣೆ ಮೂಲಕ ಸ್ಪಷ್ಟಪಡಿಸಿಕೊಳ್ಳೋಣ. ಪಶ್ಯಂತು ಛಾತ್ರಾಃ. ಬಾಲ ಅಪರಾಧಃ ಬಾಲಾಪರಾಧಃ. ಬಾಲ ಪೂರ್ವಪದಸ್ಯ अन्ते अ, अपराधः उत्तरपदस्य आदौ अ, आ इति दीर्घाक्षरः दीर्घाक्षरम् आगतम्, अतः सवर्णदीर्घसन्धिः. विद्या आलयः ವಿದ್ಯಾಲಯಃ. ನೋಡಿ, ಪೂರ್ವ ಪದದ ಅಂತ್ಯದಲ್ಲಿ ಆ ಇದೆ, ಉತ್ತರ ಪದದ ಆದಿಯಲ್ಲಿ ಆ ಇದೆ, ಆಕ್ಕೆ ಆ ಸೇರಿ ಏನು ಬಂದ ಇದೆ ಆ. ಎರಡು ಅಕ್ಷರಗಳ ಬದಲಾಗಿ ಏಕಾದೇಶ ಆ ಎಂಬುದು ಒಂದೇ ಆದೇಶವಾಗಿ ಬಂದಿದೆ. ಮುನಿ ಯೋಗ ಇಂದ್ರಃ ಮುನೀಂದ್ರಃ. ಇಲ್ಲಿ ಈ ಇತ್ತು, ಇಲ್ಲೂ ಈ ಇತ್ತು, ಈಕೆ ಈ ಸೇರಿ ಏನಾಗಿದೆ ಮುನೀಂದ್ರಃ, ಈ ದೀರ್ಘವಾಗಿದೆ. ಗೌರಿ ಈಶಃ ಗೌರೀಶಃ. ಈ ಅದಕ್ಕೆ ಅದೇ ಎರಡು ಅಕ್ಷರಗಳಿಗೆ ಬದಲಾಗಿ ಈ ಎಂಬುದು ಆದೇಶವಾಗಿ ಬಂದಿದೆ, ಇದು ಸವರ್ಣ ದೀರ್ಘ ಸಂಧಿ. ಗುರು ಉಪದೇಶ ಗುರೂಪದೇಶ. ಗುರು ಉ ಅಕ್ಷರ ಇತ್ತು, ಇಲ್ಲಿ ಉ ಅಕ್ಷರ ಬಂದಿದೆ, ಉಕ್ಕೆ ಉ ಸೇರಿ ಏನಾಗಿದೆ ಗುರೂಪದೇಶ ಉ ಆಗಿದೆ. ಹಾಗೆಯೇ ಸಾಧು ಉವಾಚ ಸಾಧು ವಾಚ. ಇಲ್ಲಿ ಉ ಇತ್ತು ಸಾಧು, ಉವಾಚ ಇಲ್ಲಿ ಉ ಇತ್ತು, ಉಕ್ಕೆ ಉ ಸೇರಿ ಊ ಸಾಧು ಆಗಿದೆ. ಮಾತೃ ಋಣಂ ಮಾತೃಣಂ. ಮಾತೃ ಋ ಇತ್ತು, ಋಣಂ ಋ ಇತ್ತು, ಮಾತೃಣಂ ಋ ದೀರ್ಘವಾಗಿ ಬಂದಿದೆ. ಇವೆಲ್ಲವೂ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳು. ಆನಂತರ ಎರಡನೇ ಸಂಧಿ ನೋಡಿ, ಗುಣ ಸಂಧಿ. ಅ ಆ ಇತ್ಯೇತಯೋಃ ವರ್ಣಯೋಃ ಇ ಉ ರು ರು ಇತ್ಯೇತೇಷು ಪರೇಷು ಕ್ರಮಾತ್ ಎ ಓ ಅರ್ ಚೇತಿ ವರ್ಣಾಃ ಏಕಾದೇಶಾಃ ಭವಂತಿ. ಏಷಃ ಗುಣಸಂಧಿಃ. ನೋಡಿ, ಗುಣಸಂಧಿಯ ನಿಯಮವನ್ನು ನೋಡೋಣ. ಅ ಆ ಇತ್ಯೇತಯೋಃ ವರ್ಣಯೋಃ. ಅ ಆ ಈ ಅಕ್ಷರಗಳಿಗೆ ಅಂದ್ರೆ ಪೂರ್ವ ಪದದ ಅಂತ್ಯದಲ್ಲಿರುವ ಅ ಅಕ್ಷರಗಳಿಗೆ ಇ ಉ ರು ರು ಇತ್ಯೇತೇಷು ಪರೇಷು, ಅವುಗಳಿಗೆ ಇ ಉ ರು ರು ಅಕ್ಷರಗಳು ಪರವಾದಾಗ ಕ್ರಮವಾಗಿ ಅಂದ್ರೆ ಇ ಇದ್ರೆ ಎ, ಉ ಇದ್ರೆ ಓ, ರು ಇದ್ರೆ ಅರ್. ಕ್ರಮವಾಗಿ ಅಂದ್ರೆ ಹಾಗೆ. ಈ ಅಕ್ಷರಗಳ ಬದಲಾಗಿ ಎ ಅಕ್ಷರ, ಉ ಅಕ್ಷರಗಳ ಬದಲಾಗಿ ಓ ಅಕ್ಷರ, ರು ಅಕ್ಷರಗಳ ಬದಲಾಗಿ ಅರ್ ಆದೇಶವಾಗಿ ಬರ್ತದೆ. ಏಷಃ ಗುಣಸಂಧಿ. ಇದು ಗುಣಸಂಧಿ. ನೋಡಿ, ಆಕಾರಗಳಿಗೆ ಪೂರ್ವ ಪದದ ಅಂತ್ಯದಲ್ಲಿರುವ ಆಕಾರಗಳಿಗೆ ಇ ಉ ರು ಅಕ್ಷರಗಳು ಪರವಾದಾಗ, ಆಗ ಇ ಇದ್ದಾಗ ಎ,
ಈ ಅಕ್ಷರ ಮತ್ತು ಈ ಅಕ್ಷರ ಎರಡಕ್ಕೂ ಸೇರಿ ಎ ಅಕ್ಷರ ಬರ್ತದೆ. ಏಕಾದೇಶ ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದದ ಎಲ್ಲಿರುವ ಅಕ್ಷರಗಳ ಬದಲಾಗಿ ಎ ಇದೊಂದೇ ಆದೇಶವಾಗಿ ಬರುವುದು. ಹಾಗೆಯೇ ಉ ಇದ್ರೆ ಓ, ರು ಇದ್ರೆ ಅರ್ ಬರುವುದು ಗುಣಸಂಧಿ. ಅಂದ್ರೆ ಎ ಓ ಅರ್ ಗುಣಾಹ. ಈ ಎ ಓ ಅರ್ ಅಕ್ಷರಗಳಿದೆಯಲ್ಲ ಇವುಗಳಿಗೆ ಗುಣಾಕ್ಷರಗಳು ಅಂತಾರೆ. ಎ ಮತ್ತೆ ಓ ಅಥವಾ ಅರ್ ಆದೇಶವಾಗಿ ಬಂದ್ರೆ ಅದು ಗುಣಸಂಧಿ. ಉದಾಹರಣಾನಿ ಪಶ್ಯಂತು. ದೇವ ಇಂದ್ರಃ ದೇವೇಂದ್ರಃ. ಅ ಇಲ್ಲಿ ಇ ಎ ಬಂತು. ಗಣ ಈಶಃ ಗಣೇಶಃ. ಇಲ್ಲಿ ಅ ಇತ್ತು, ಅದಕ್ಕೆ ಈ ಬಂದಿದೆ, ಇವೆರಡರ ಬದಲಾಗಿ ಎ ಗಣೇಶಃ. ಸೂರ್ಯ ಉದಯಃ ಸೂರ್ಯೋದಯಃ. ಅ ಇತ್ತು, ಇಲ್ಲಿ ಉ ಬಂದಿತ್ತು, ಏನು ಬಂತು ಕಡೆಗೆ ಓ. ಚಲ ಊರ್ಮಿಹಿ ಚಲೋರ್ಮಿಹಿ. ಚಲ ಪೂರ್ವ ಪದದ ಅಂತ್ಯದಲ್ಲಿ ಆ ಇತ್ತು, ಅದಕ್ಕೆ ಉ ಪರವಾಗಿದೆ, ಆನಂತರ ಓ ಬಂತು. ಸಪ್ತ ಋಷಯಃ ಸಪ್ತರ್ಷಯಃ. ಇಲ್ಲಿ ಅ ಅಕ್ಷರ ಇತ್ತು, ಅದಕ್ಕೆ ರು ಅಕ್ಷರ ಪರವಾಗಿದೆ, ಅವೆರಡರ ಬದಲಾಗಿ ಅರ್ ಸಪ್ತರ್ಷಯಃ. ಮಹಾ ಋಷಿಹಿ ಮಹರ್ಷಿಹಿ. ಇಲ್ಲಿ ಆ ಅಕ್ಷರ ಇತ್ತು, ಅದಕ್ಕೆ ರು ಅಕ್ಷರ ಪರವಾಗಿದೆ, ಅವೆರಡರ ಬದಲಾಗಿ ಅರ್ ಆದೇಶವಾಗಿ ಬಂದಿದೆ, ಇದು ಗುಣಸಂಧಿ. ಎ ಓ ಅರ್ ಈ ಗುಣಾಕ್ಷರಗಳು ಆದೇಶವಾಗಿ ಬರುವಂತಹ ಸಂಧಿ ಗುಣಸಂಧಿ. ಮೂರನೇ ಸಂಧಿ ನೋಡಿ, ವೃದ್ಧಿ ಸಂಧಿ. ನಿಯಮಂ ಪಶ್ಯಂತು. ಅ ಆ ಇತ್ಯೇತಯೋಃ ವರ್ಣಯೋಃ ಎ ಐ ಓ ಔ ಚೇತ್ಯೇಷು ವರ್ಣೇಷು ಪರೇಷು ಕ್ರಮಾತ್ ಐ ಔ ವರ್ಣೌ ಆದೇಶೌ ಭವತಃ ಏಷಃ ವೃದ್ಧಿ ಸಂಧಿ. ನೋಡಿ, ಅ ಆ ಅಕ್ಷರಗಳಿಗೆ ಎ ಐ ಓ ಔ ಈ ಅಕ್ಷರಗಳು ಪರವಾದಾಗ ಕ್ರಮವಾಗಿ ಐ ಔ ಈ ಅಕ್ಷರಗಳು ಆದೇಶವಾಗಿ ಬರುವುದು ವೃದ್ಧಿ ಸಂಧಿ. ಅಂದ್ರೆ ಪೂರ್ವ ಪದದ ಅಂತ್ಯದಲ್ಲಿರುವ ಅ ಆಕಾರಗಳಿಗೆ, ಪೂರ್ವ ಪದದ ಅಂತ್ಯದಲ್ಲಿ ಅ ಅಥವಾ ಆ ಈ ಅಕ್ಷರಗಳಿರಬೇಕು. ಅವುಗಳಿಗೆ ಉತ್ತರ ಪದದ ಆದಿಯಲ್ಲಿ ಯಾವ್ದು ಪರವಾಗಬೇಕು? ಎ ಅಥವಾ ಐ, ಓ ಅಥವಾ ಔ. ಇದು ಪ್ಲಸ್ ಅಲ್ಲ, ಔ. ಓ ಅಥವಾ ಔ ಬಂದಾಗ ಆ ಕಾರಗಳಿಗೆ ಎ ಐ ಕಾರಗಳು ಬಂದಾಗ ಐ ಕಾರವು, ಆ ಕಾರಗಳಿಗೆ ಓ ಔ ಕಾರಗಳು ಪರವಾದಾಗ ಔ ಕಾರವು ಆದೇಶವಾಗಿ ಬರುವುದು ವೃದ್ಧಿ ಸಂಧಿ. ಈಗ ನೋಡಿ, ಐ ಮತ್ತು ಔ ಇದಕ್ಕೆ ವೃದ್ಧ್ಯಕ್ಷರಗಳು ಹೇಳ್ತಾರೆ. ಈ ವೃದ್ಧ್ಯಕ್ಷರಗಳು ಆದೇಶವಾಗಿ ಬರುವುದು ವೃದ್ಧಿ ಸಂಧಿ. ಐ ಮತ್ತು ಔ ಈ ಅಕ್ಷರಗಳು ಆದೇಶವಾಗಿ ಬರುವುದು ವೃದ್ಧಿ ಸಂಧಿ. ಉದಾಹರಣಾನಿ ಪಶ್ಯಂತು. ಏಕ ಏಕಂ ಏಕೈಕಂ. ಏಕ ಏಕಂ. ನೋಡಿ, ಇಲ್ಲಿ ಅ ಅಕ್ಷರ ಇತ್ತು, ಇಲ್ಲಿ ಎ ಅಕ್ಷರ ಇತ್ತು, ಆನಂತರ ಅವೆರಡರ ಬದಲಾಗಿ ಐ ಬಂದಿದೆ, ಏಕೈಕಂ. ಭಾವ ಐಕ್ಯಂ ಭಾವೈಕ್ಯಂ. ಅ ಅಕ್ಷರ ಇತ್ತು ಪೂರ್ವ ಪದದ ಅಂತ್ಯದಲ್ಲಿ, ಉತ್ತರ ಪದಸ್ಯ ಆದೌ ಐ ಅಕ್ಷರಂ ಆಗತಂ, ಅನಂತರಂ ಐ ಅಕ್ಷರಂ ಏವ ಆಗತಂ. ವಿದ್ಯಾ ವಿದ್ಯಾ ಏಕಾ ವಿದ್ಯೈಕಾ. ಇಲ್ಲಿ ಆ ಇತ್ತು, ಇಲ್ಲಿ ಎ ಇತ್ತು, ಆ ಮತ್ತು ಎಗಳಿಗೆ ವಿದ್ಯೈಕ ಐ ಅಕ್ಷರ ಬಂದಿದೆ. ದಿವ ಓಕಸಃ ದಿವೌಕಸಃ. ದಿವ ಅಕ್ಷರ ಇತ್ತು ಪೂರ್ವ ಪದದ ಅಂತ್ಯದಲ್ಲಿ, ಉತ್ತರ ಪದದ ಆದಿಯಲ್ಲಿ ಯಾವ ಅಕ್ಷರ ಇತ್ತು? ಓ. ಅವೆರಡರ ಬದಲಾಗಿ ಯಾವ ಅಕ್ಷರ ಬಂದಿದೆ? ಔ. ದಿವೌಕಸಃ. ಬಾಲ ಓಷ್ಠಃ ಬಾಲೌಷ್ಠಃ. ಬಾಲ ಆಕಾರ ಇತ್ತು, ಇಲ್ಲಿ ಓಕಾರ ಪರವಾಗಿದೆ, ಅವೆರಡರ ಬದಲಾಗಿ ಏನ್ ಬಂದಿದೆ? ಔ. ಬಾಲೌಕಸಃ. ಹಾಗೆಯೇ ದಿವ್ಯ ಔಷಧಂ ದಿವ್ಯೌಷಧಂ. ದಿವ್ಯ ಅಕಾರ ಇತ್ತು, ಅದಕ್ಕೆ ಔಕಾರ ಪರವಾಗಿದೆ, ಏನ್ ಬಂತು? ಔಕಾರವೇ ಬಂತು, ದಿವ್ಯೌಷಧಂ. ಇವಿಷ್ಟು ಯಾವುದು? ವೃದ್ಧಿ ಸಂಧಿ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಐ ಮತ್ತು ಔಗಳು ಆದೇಶವಾಗಿ ಬರೋದು ವೃದ್ಧಿ ಸಂಧಿ.
ಅವು ವೃದ್ಧ್ಯಕ್ಷರಗಳು. ಇನ್ನು ನಾಲ್ಕನೇ ಸಂಧಿ ಎಣ್ ಸಂಧಿ. ನಿಯಮಂ ಪಶ್ಯಂತು. ಇ ಇ ಉ ಉ ರು ರು ರ ಚೈತೇಷಾಂ ವರ್ಣಾನಾಂ ಅಸಮಾನ ವರ್ಣೆ ಪರೆ ಕ್ರಮಾತ್ ಯ ವ ರ ಲ ವರ್ಣಾಃ ಆದೇಶಾಃ ಭವಂತಿ. ಏಷಃ ಎಣ್ ಸಂಧಿಃ. ನೋಡಿ, ಇ ಇ ಉ ಉ ರು ರು ರ ಈ ಅಕ್ಷರಗಳಿಗೆ ಅಸಮಾನ ವರ್ಣೆ ಪರೆ, ಅಸಮಾನ ವರ್ಣವು ಪರವಾದಾಗ ಯ ವ ರ ಲಗಳು ಕ್ರಮವಾಗಿ ಆದೇಶವಾಗಿ ಬರುವುದಕ್ಕೆ ನಂತರ ಎಣ್ ಸಂಧಿ. ನೋಡಿ, ಪೂರ್ವ ಪದದ ಅಂತ್ಯದಲ್ಲಿ ಇ ಅಥವಾ ಇ ಇರಬೇಕು, ಉ ಅಥವಾ ಉ ಇರಬೇಕು, ರು ಅಥವಾ ರು ಇರಬೇಕು, ಅಥವಾ ರ ಇದ್ಯಾವುದಾದ್ರೂ ಒಂದು ಅಕ್ಷರ ಇರಬೇಕು. ಅದಕ್ಕೆ ಅಸಮಾನ ವರ್ಣಗಳು ಪರವಾಗಬೇಕು. ನೀವು ಸವರ್ಣ ದೀರ್ಘದ ಸಂಧಿಯಲ್ಲಿ ನೋಡಿದ್ದೀರಲ್ಲಮ್ಮ, ಸಮಾನ ವರ್ಣಗಳು ಅಂತ. ಇಲ್ಲಿ ಏನ್ ನೋಡಿದಿರಿ? ಅಸಮಾನ ವರ್ಣಗಳು. ಅಸಮಾನ ವರ್ಣಗಳು ಅಂದ್ರೆ ಯಾವ್ದಾಯ್ತು ಹಾಗಾದ್ರೆ? ಸಮಾನ ವರ್ಣಗಳು ಅಂದ್ರೆ ಇ ಇ ಉ ಉ ರು ರು ಇವುಗಳ ಗುಂಪಿಗೆ ಸಮಾನ ವರ್ಣಗಳು ಹೇಳಿದ್ದೇವೆ. ಅಸಮಾನ ವರ್ಣಗಳು ಅಂದ್ರೆ ಇ ಇ ಅಕ್ಷರಕ್ಕೆ ಇ ಇ ಯನ್ನು ಬಿಟ್ಟು ಬೇರೆ ಯಾವುದೇ ಅಕ್ಷರ ಬರ್ಬೋದು. ಉ ಉಗೆ ಉ ಉ ಬಿಟ್ಟು ಅಕ್ಷರಗಳು ಅಂದ್ರೆ ಸ್ವರಗಳು. ಇದು ಸ್ವರ ಸಂಧಿ. ಪೂರ್ವ ಪದದ ಅಂತ್ಯದಲ್ಲಿಯೂ ಸ್ವರವೇ ಇರ್ತದೆ, ಉತ್ತರ ಪದದ ಆದಿಯಲ್ಲಿಯೂ ಕೂಡ ಸ್ವರವೇ ಇರ್ತದೆ. ಉ ಉ ಬಿಟ್ಟು ಬೇರೆ ಸ್ವರಗಳು, ಇ ಇ ಬಿಟ್ಟು ಬೇರೆ ಸ್ವರಗಳು, ರು ರು ಬಿಟ್ಟು ಬೇರೆ ಸ್ವರಗಳು, ಹಾಗೆ ರ ಬಿಟ್ಟು ಬೇರೆ ಸ್ವರಗಳು ಪರವಾದಾಗ ಕ್ರಮವಾಗಿ ಇ ಇ ಇದ್ರೆ ಯ ಬರ್ತದೆ, ಉ ಉ ಇದ್ರೆ ವ ಬರ್ತದೆ, ರು ರು ಇದ್ರೆ ರ ಬರ್ತದೆ, ರ ಇದ್ರೆ ಲ ಅಕ್ಷರವು ಆದೇಶವಾಗಿ ಬರುವುದಕ್ಕೆ ನಂತರ ಎಣ್ ಸಂಧಿ. ಮತ್ತೊಂದ್ಸಲ ಹೇಳ್ತೇನೆ ನೋಡಿ. ಇ ಇ ಉ ಉ ರು ರು ರ ಕಾರಗಳಿಗೆ ಅಸಮಾನ ವರ್ಣಗಳು ಪರವಾದಾಗ ಅನುಕ್ರಮವಾಗಿ ಯ ವ ರ ಲಗಳು ಆದೇಶವಾಗಿ ಬರೋದು ಎಣ್ ಸಂಧಿ. ಯ ವ ರ ಲಗಳಿಗೆ ಎಣ್ ಅಕ್ಷರಗಳು ಹೇಳ್ತಾರೆ. ಯಾಕಂದ್ರೆ ಹಯ ವ ರಟ್, ಲಣ್. ಗೊತ್ತಾಯ್ತಾ? ನೀವು ಮಹೇಶ್ವರ ಸೂತ್ರದಲ್ಲಿ ಹಯ ವ ರಟ್ ಲಣ್, ಅದಕ್ಕಾಗಿ ಯದಿಂದ ಣದವರೆಗಿನ ಅಕ್ಷರಗಳು ಯಾವ್ಯಾವುದು? ಯ ವ ರ ಲ. ಇದು ಎಣ್ ಅಕ್ಷರಗಳು ಆದೇಶವಾಗಿ ಬರೋದು ಎಣ್ ಸಂಧಿ. ಉದಾಹರಣಾನಿ ಪಶ್ಯಂತು. ಅತಿ ಅಲ್ಪಃ ಅತ್ಯಲ್ಪಃ. ಅತಿ ಈ ಇತ್ತು, ಅದಕ್ಕೆ ಅಸವರ್ಣ ಸ್ವರ ಅಥವಾ ಸಮಾನ ಸ್ವರ ಪರವಾಗಿದೆ, ಆಗ ಯ ಬಂತು. ಇ ಇದ್ರೆ ಯ ಬರ್ತದೆ. ವಾಣಿ ಏಕ ವಾಣ್ಯೇಕ. ವಾಣಿ ಈ ಇತ್ತಲ್ಲ ಪೂರ್ವ ಪದದ ಅಂತ್ಯದಲ್ಲಿ, ಅದಕ್ಕೆ ಎ ಅಕ್ಷರ ಪರವಾಗಿದೆ, ಆಗ ಏನ್ ಬಂತು? ಈಕೆ ಎ ಅಸವರ್ಣ, ಹೌದಲ್ವಾ? ಯ ಬಂತು. ಈಕೆ ಈ ಎ ಪರವಾದಾಗ ಯ ಬಂದಿದೆ. ವಾಣ್ಯೇಕ. ಮನು ಅಂತರಂ ಮನ್ವಂತರಂ. ಇಲ್ಲಿ ಉ ಅಕ್ಷರ ಇತ್ತು, ಅದಕ್ಕೆ ಅ ಅಕ್ಷರ ಪರವಾಗಿದೆ, ಆಗ ವ ಬಂತು. ಮನು ಅಂತರಂ ಮನ್ವಂತರಂ. ಈ ಪೂರ್ವ ಪದದ ಅಕ್ಷರಗಳ ಬದಲಾಗಿ ಬರುವಂತದ್ದು, ಇದು ಏಕಾದೇಶ ಅಲ್ಲ. ವಧು ಅಲಂಕಾರ ವಧ್ವಲಂಕಾರ. ವಧು ಅಲಂಕಾರ. ನೋಡಿ, ಇಲ್ಲಿ ಉ ಇತ್ತು, ಇಲ್ಲಿ ಅ ಇದೆ ಇತ್ತು, ಉಕ್ಕೆ ಅ ಸೇರಿ ವ ಬಂದಿದೆ. ಪಿತೃ ಆಜ್ಞಾ ಪಿತ್ರಾಜ್ಞಾ. ಪಿತೃ ರು ಇತ್ತು, ಅಸವರ್ಣ ಸ್ವರ ಪರವಾಗಿದೆ, ಆಗ ಏನಾಯ್ತು? ರುದ ಬದಲಾಗಿ ರ. ಪಿತೃ ಪಿತ್ರ. ರ ಆಕೃತಿ ಲಾಕೃತಿ. ರಕ್ಕೆ ಆ ಸೇರಿ ಏನಾಗಿದೆ? ಲ ಬಂದಿದೆ. ಲ ಆ ಲಾ ಆಯ್ತು. ಇವು ಯಾವುದು? ಎಣ್ ಸಂಧಿ. ಯ ವ ರ ಲಗಳು ಆದೇಶವಾಗಿ ಬರುವುದು ಎಣ್ ಸಂಧಿ. ಅನಂತರ ಪೂರ್ವ ರೂಪ ಸಂಧಿ. ಇದು ನಿಮಗೆ ಅವಧೇಯ ಅಂಶದಲ್ಲಿ ಕೊಟ್ಟಿದ್ದಾರೆ, ಪಾಠದಲ್ಲಿ ಕೊಡ್ಲಿಲ್ಲ, ಆದ್ರೂ ನಾನು ಇದನ್ನ ವಿವರಣೆಯನ್ನು ಮಾಡಿದ್ದೇನೆ ನೋಡಿ. ಪೂರ್ವ ರೂಪ ಸಂಧಿ. ಪದಾಂತಸ್ಯ ಏಕಾರಸ್ಯ ಓಕಾರಸ್ಯ ಚ ರಸ್ವೆ ಅಕಾರೆ ಪರೆ ಪೂರ್ವರೂಪಃ ಏಕಾದೇಶಃ ಭವತಿ. ಅಯಮೇವ ಪೂರ್ವರೂಪ ಸಂಧಿ. ಪದಾಂತಸ್ಯ ಏಕಾರಸ್ಯ, ಪದದ ಕೊನೆಯಲ್ಲಿರುವ ಏಕಾರಕ್ಕೆ ಅಥವಾ ಓಕಾರಕ್ಕೆ
ರಸ್ವೆ ಅಕಾರೆ ಪರೆ. ರಸ್ವ ಅಕಾರ ಅಂದ್ರೆ ಅ. ಈ ಅ ಇದೆಯಲ್ಲ ಇದಕ್ಕೆ ರಸ್ವ ಅಕಾರ ಹೇಳ್ತಾರೆ. ದೀರ್ಘ ಅಕಾರ ಅಂದ್ರೆ ಆ. ರಸ್ವ ಅಕಾರ ಅಂದ್ರೆ ಅ. ಪೂರ್ವ ರೂಪ ಏಕಾದೇಶ ಭವತಿ ಅಂದ್ರೆ ಪೂರ್ವದಲ್ಲಿರುವ ಅಕ್ಷರವೇ ಏಕಾದೇಶವಾಗಿ ಬರ್ತದೆ. ಇದಕ್ಕೆ ಪೂರ್ವ ರೂಪ ಸಂಧಿ ಹೇಳ್ತಾರೆ. ನೋಡಿ, ಪೂರ್ವ ಪದದ ಅಂತ್ಯದಲ್ಲಿರುವ ಏಕಾರಕ್ಕೆ ಅಥವಾ ಓಕಾರಕ್ಕೆ ರಸ್ವ ಅಕಾರ ಪರವಾದಾಗ ಪೂರ್ವದಲ್ಲಿರುವ ಎ ಓಗಳೇ ಆದೇಶವಾಗಿ ಬರುವುದು. ಉದಾಹರಣೆ ನೋಡಿ, ರಾಮೇ ಅಪಿ, ರಾಮೇಪಿ. ರಾಮೇ ಏ ಇತ್ತು, ಇದಕ್ಕೆ ಅ ಬಂತು, ಏನಾಯ್ತು ಏನೇ ಬಂತು, ಅಲೋಪ ಆಯ್ತು. ಕೋ ಅದಿಕ್ ಅಪಿ, ಕೋಪಿ. ಓ ಇತ್ತು, ಇದಕ್ಕೆ ಅ ಸೇರಿದೆ, ಆಗ ಏನಾಯ್ತು ಅಲೋಪವಾಗಿ ಓ ಉಳಿತದೆ. ಇದಕ್ಕೆ ಈ ಚಿಹ್ನೆಗೆ ವಗ್ರ ಚಿಹ್ನೆ ಹೇಳ್ತಾರೆ, ಅದು ಪೂರ್ವ ರೂಪ ಸಂಧಿಯಲ್ಲಿ ಬರ್ತದೆ. ರಾಮೇಪಿ ಈ ಚಿಹ್ನೆ ಇದೆ ಅಂದ್ರೆ ಅದರ ಮಧ್ಯದಲ್ಲಿ ಅಸ್ವರ ಲುಪ್ತವಾಗಿ ಇದೆ ಅಂತ ಅರ್ಥ. ರಾಮೇ ಅಪಿ, ರಾಮೇಪಿ, ಕೋ ಅಪಿ, ಕೋಪಿ. ಅನಂತರ ಯಾಂತಾವಾಂತಾದೇಶ ಸಂಧಿ. ಎ ಐ ಓ ಔ ಏತೇಷಾಂ ವರ್ಣಾನಾಂ ಸ್ವರವರ್ಣೆ ಪರೆ ಐ ಐ ಔ ಔ ಏತೆ ಆದೇಶಾಃ ಕ್ರಮಶಃ ಭವಂತಿ. ಅಯಮೇವ ಯಾಂತಾದೇಶ ವಾಂತಾದೇಶ ಸಂಧಿ. ನೋಡಿ, ಎ ಐ ಓ ಔ ಈ ಅಕ್ಷರಗಳಿಗೆ ಸ್ವರವರ್ಣೆ ಪರೆ, ಸ್ವರಾಕ್ಷರಗಳು ಸೇರಿದ್ರಾಯ್ತು. ಆಗ ಐ ಐ ಔ ಔಗಳು ಕ್ರಮವಾಗಿ ಆದೇಶವಾಗಿ ಬರ್ತದೆ. ಇದಕ್ಕೆ ಯಾಂತ ಯ ಆದೇಶವಾಗಿ ಬಂದ್ರೆ ಯಾಂತಾದೇಶ ಹೇಳ್ತಾರೆ, ವ ಆದೇಶವಾಗಿ ಬಂದ್ರೆ ವಾಂತಾದೇಶ ಹೇಳ್ತಾರೆ. ನೋಡಿ, ಇಲ್ಲಿ ಎ ಅಕ್ಷರ ಇತ್ತು, ಅದಕ್ಕೆ ಸ್ವರವರ್ಣ ಯಾವ ಸ್ವರ ಬೇಕಾದ್ರೂ ಸೇರ್ಬಹುದು, ಆಗ ಎ ಬದಲಾಗಿ ಐ ಬರ್ತದೆ. ನೋಡಿ, ಉದಾಹರಣೆ ನೋಡಿ, ಹರೇ ಎ. ಎ ಬಂದಿದೆಯಲ್ಲ, ಇದಕ್ಕೆ ಎ ಹೋಯ್ತು, ಅವಾಗ ಯಾವ್ದು ಉಳಿತು, ಹರ್ ಉಳಿತು. ಹರ್ಗೆ ಅದಕ್ಕೆ ಅವಾಗ ಏನು ಉಳಿತು, ಎ ಹೋಗಿ ಹರ್ ಉಳಿತು, ಐ ಬರ್ತದೆ. ಹರ್ ಐ ಎ, ಹರೈ ಎ, ಹರಯೇ. ಹಾಗೆ ಐ ಅಕ್ಷರಕ್ಕೆ ಸ್ವರವರ್ಣಗಳು ಸೇರಿದಾಗ ಆಯ್ ಬರ್ತದೆ. ನೋಡಿ, ನೈ ಅಕಹ ಐ ಇತ್ತು, ಇಲ್ಲಿ ಸ್ವರ ಅಕ್ಷರ ಬಂದಿದೆ, ನೈ ಬದಲಾಗಿ ಐ ಹೋಯ್ತು, ನ ಉಳಿತದೆ, ಆಯ್ ಬರ್ತದೆ. ಅದಕ್ಕೆ ಅಕಹ ಅಕಹ ಹಾಗೆ ಇರ್ತದೆ, ನ ಪ್ಲಸ್ ಐ ನಾಯ್, ನಾಯ್ ಅಕಹ ನಾಯಕಹ. ಹಾಗೆ ಓ ಅಕ್ಷರಕ್ಕೆ ಸ್ವರವರ್ಣಗಳು ಪರವಾದಾಗ ಔ ಬರ್ತದೆ. ವಿಷ್ಣು ಓ ಇತ್ತು, ಅದಕ್ಕೆ ಎ ಸ್ವರ ಸೇರಿದೆ, ಆಗ ವಿಷ್ಣು ಉಳಿತು, ಮತ್ತೆ ವಿಷ್ಣು ಉಳಿದು ಔ ಬರ್ತದೆ. ಓ ಇದ್ರೆ ಔ ಬಂತು, ಎ ಹಾಗೆ ಇರ್ತದೆ, ವಿಷ್ಣವ್ ಎ, ವಿಷ್ಣವ್ ಎ, ವಿಷ್ಣವೇ. ಔ ಇತ್ತು, ಸ್ವರ ಸೇರ್ತು, ಅದಕ್ಕೆ ಅವಾಗ ಆವು ಬರ್ತದೆ. ನೋಡಿ, ಪೌ ಅವು ಇತ್ತಲ್ಲ, ಇಲ್ಲಿ ಅ ಸೇರ್ತಲ್ಲ, ಪೌ ಅಕಹ, ಪ ಔ ಹವೋಯ್ ಔ ಸ್ಥಾನದಲ್ಲಿ ಆವು ಬರ್ತದೆ, ಪ ಪ್ಲಸ್ ಆವ್, ಅಕಹ ಹಾಗೆ ಇರ್ತದೆ, ಪಾವ್ ಅಕಹ ಪಾವಕಹ. ಅಂದ್ರೆ ಎ ಐ ಓ ಔಗಳಿಗೆ ಐ ಐ ಔ ಔಗಳು ಆದೇಶವಾಗಿ ಬರುವುದು. ಈಗಾಗಲೇ ಹೇಳಿದ ಹಾಗೆ ಐ ಮತ್ತೆ ಆಯ್ಗಳು ಬಂದ್ರೆ ಯಾಂತಾದೇಶ ಸಂಧಿ, ಔ ಮತ್ತೆ ಆವುಗಳು ಬಂದ್ರೆ ವಾಂತಾದೇಶ, ವ ಆದೇಶ, ಯ ಆದೇಶ. ಇದು ಯಾಂತ ವಾಂತಾದೇಶ ಸಂಧಿ. ಇಲ್ಲಿಗೆ ಈ ಪಾಠ ಮುಗೀತು. ಈಗ ಈ ಪಾಠದ ಪ್ರಶ್ನೆ ಉತ್ತರವನ್ನ ನಾವು ನೋಡೋಣ. ಅಭ್ಯಾಸ ಏಕವಾಕ್ಯೇನ ಉತ್ತರಂ ಲಿಖತ. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. ಈಗಾಗಲೇ ಕಲ್ತಿರೋದೆ. ಮೊದಲನೇ ಪ್ರಶ್ನೆ, ಸಂಧಿಹಿ ನಾಮಕಃ. ಸಂಧಿ ಎಂದರೇನು? ವರ್ಣಾನಾಂ ಅತ್ಯಂತಂ ಸಾಮೀಪ್ಯಂ ಸಂಧಿಹಿ. ವರ್ಣಾನಾಂ ಅತ್ಯಂತಂ ಸಾಮೀಪ್ಯಂ ಸಂಧಿಹಿ. ಎರಡನೇದು, ಸಂಧೇಹೆ ಕತಿ ಪ್ರಕಾರಾಃ ಸಂಧಿ. ಸಂಧಿಯಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ? ಸಂಧೇಹೆ ತ್ರಯಃ ಪ್ರಕಾರಾಃ ಸಂತಿ. ಮೂರನೇದು,
ಸ್ವರ ಸಂಧೇಹೆ ನಿಯಮಃ ಕಃ? ಸ್ವರ ಸಂಧಿಯ ನಿಯಮವನ್ನು ಹೇಳಿ. ಸ್ವರವರ್ಣಾನಾಂ ಸ್ಥಾನೆ ಜಾಯಮಾನಃ ವ್ಯತ್ಯಾಸಃ ಲೋಪೋ ವಾ ಸ್ವರ ಸಂಧಿಃ. ಸ್ವರಾಕ್ಷರಗಳ ನಡುವೆ ಉಂಟಾಗುವ ವ್ಯತ್ಯಾಸವಾಗಲಿ ಲೋಪವಾಗಲಿ ಸ್ವರ ಸಂಧಿ. ಆನಂತರ ನೋಡಿ ಎರಡನೇ ಪ್ರಶ್ನೆ. ಅಧೋಲಿಖಿತಾನಾಂ ಶಬ್ದಾನಾಂ ಸಂಧಿಂ ವಿಭಜ್ಯ ಸಂಧಿ ನಾಮ ಲಿಖತ್. ಇಲ್ಲಿ ಕೆಲವೊಂದು ಶಬ್ದಗಳನ್ನು ಕೊಟ್ಟಿದ್ದಾರೆ, ಅದನ್ನ ಸಂಧಿ ಬಿಡಿಸಿ ಏನ್ ಮಾಡ್ಬೇಕು, ನೀವು ಹೆಸರನ್ನ ಬರಿಬೇಕು. ಮೊದಲನೇದು ನೋಡಿ, ಚರಾಚರಂ. ಚರ ಯೋಗ ಚರಂ ಚರಾಚರಂ. ಇಲ್ಲಿ ತಪ್ಪಿದೆ, ಆಗ್ಬೇಕು. ಚರ ಅಚರಂ. ಚರ ಅಚರಂ ಆಗ್ಬೇಕು. ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ನೋಡಿ ಮಕ್ಕಳೇ. ಚರ ಅಚರಂ ಚರಾಚರಂ ಸವರ್ಣ ದೀರ್ಘ ಸಂಧಿ. ಚರಚರಂ ಅಲ್ಲ, ಅಚರಂ ಆಗ್ಬೇಕು. ಚರ ಅಚರಂ ಚರಾಚರಂ. ಹಾಗೆ ಎರಡನೇದು ಭಯೋತ್ಪಾದಕಾಹ. ಭಯ ಉತ್ಪಾದಕಾಹ ಭಯೋತ್ಪಾದಕಾಹ ಗುಣಸಂಧಿ. ಏಕೈಕಂ ಏಕ ಏಕಂ ಏಕೈಕಂ ಸಂಧಿ ವೃದ್ಧಿ ಸಂಧಿ. ಅತ್ಯಲ್ಪಃ ಅತಿ ಅಲ್ಪಃ ಅತ್ಯಲ್ಪಃ ಎಂಡ್ ಸಂಧಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಮತ್ತೊಂದು ಸಲ ಹೇಳ್ತೇನೆ. ಚರ ಪ್ಲಸ್ ಅಚರಂ ಆಗ್ಬೇಕು. ಚರಂ ಆಗಿದೆ, ಪ್ರಿಂಟ್ ಮಿಸ್ಟೇಕ್ ಆಗಿದೆ, ನೀವು ಹೀಗೆ ಬರ್ಕೊಳ್ಬಿಡಿ. ಚರ ಅಚರಂ ಚರಾಚರಂ. ಆನಂತರ ಕೊನೆಯದು ಸಂಧಿಂ ಕೃತ್ವ ಸಂಧಿ ನಾಮ ಲಿಖತ್. ಸಂಧಿ ಬಿಡಿಸ್ಕೊಟ್ಟಿದ್ದಾರೆ, ಸಂಧಿಯನ್ನು ಮಾಡಿ ಸಂಧಿ ಹೆಸರನ್ನು ಬರಿಬೇಕು. ಚಲ ಯೋಗ ಊರ್ಮಿಹಿ ಚಲೋರ್ಮಿಹಿ. ಚಲ ಊರ್ಮಿಹಿ ಚಲೋರ್ಮಿಹಿ. ಓ ಬಂತಲ್ವಾ, ಯಾವ ಸಂಧಿ? ಗುಣಸಂಧಿ. ಮುನಿ ಇಂದ್ರಃ ಮುನೀಂದ್ರಃ ಸವರ್ಣ ದೀರ್ಘ ಸಂಧಿ. ಈ ಕಾರ ಬಂತಲ್ಲ, ದೀರ್ಘ ಬಂತು. ವಿದ್ಯಾ ಏಕ ವಿದ್ಯೈಕ ಐ ಬಂದಿದೆ, ವೃದ್ಧಿ ಸಂಧಿ. ಮನು ಅಂತರಂ ಮನ್ವಂತರಂ ವ ಬಂದಿದೆ, ಎಣ್ಣ ಸಂಧಿ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಪಾಠ ಮತ್ತೆ ಪ್ರಶ್ನೆ ಉತ್ತರ ಮುಗೀತು. ಹಾಗೆ ನಾವು ಮುಂದಿನ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಸರ್ವರಿಗೂ ಧನ್ಯವಾದ.